ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಈ ವ್ಲಾಗಲ್ಲಿ ನಾನು ನನ್ನ ಚಿಕ್ಕಮ್ಮನ ಮಗುದು ನಾಮಕರಣ ಇತ್ತು. ಸೊ ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳೆಲ್ಲ ತೊಗೊಂಡಿದ್ದೆ. ನಾನು ಆ್ಯಕ್ಚುಲಿ 1 ಮಂತ್ ಬ್ಯಾಕೇ ನಾನು ಇದನ್ನು ಪೋಸ್ಟ್ ಮಾಡಬೇಕಾಗಿತ್ತು. ತುಂಬ ಬ್ಯುಸಿ ಇದ್ದಿದ್ದ ಕಾರಣ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ. ಹಾಗೆ ಎಡಿಟಿಂಗಲ್ಲೂ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು ಮಾಡಲಿಕ್ಕೆ. ಎನಿವೇಸ್ ಆ್ಯಕ್ಚುಲಿ ಇದು ಸಂಡೇನೇ ಆಗಿತ್ತು. ಹಾಗಾಗಿ ಎಲ್ಲರೂ ಕೂಡ ಫ್ರೀ ಇದ್ದರು. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಎಲ್ಲರೂ ಕೂಡ ಬಂದಿದ್ವಿ. ಹಾಗೆ ಇದು ಗೆಟ್ ಟುಗೆದರ್ ಅಂತಲೂ ಹೇಳ್ಬೋದು. ಏನಂತಂದರೆ ಫ್ಯಾಮಿಲಿ ಅಂತ ಬಂದಾಗ ಎಲ್ಲರೂ ಸೇರೋದು ಅಂತ ಬಂದರೆ ಯಾವುದಾದ್ರೂ ಒಂದು ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಅದು ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಯಾವಾಗಲೂ ಹೇಳ್ತೀವಲ್ಲ, ಯಾವಾಗಲೂ ಸೇರ್ಕೊಳ್ಳಿಕ್ಕಾಗಲ್ಲ. ಈ ಥರ ಫಂಕ್ಷನ್ಸ್ ಟೈಮಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಫಂಕ್ಷನ್ನ ಚೆನ್ನಾಗಿ ಮಾಡೋದು ಅದೆಲ್ಲ ಒಂಥರ ಖುಷಿ ಮಜಾ ಇರುತ್ತೆ. ಎನಿವೇಸ್ ಅವತ್ತಿನ ನಾಮಕರಣದಲ್ಲಿ ನಾವು ಎಷ್ಟೋ ಒಂದು 16 ಮೆಂಬರ್ಸ್ ಏನೋ ನಾವು ಸೇರಿದ್ದಿದ್ದು ಆ್ಯಕ್ಚುಲಿ. ಇನ್ನು ಮನೆಗೆ ನಾನು ಹಿಂದಿನ ದಿನವೇ ನಾನು ಹೋಗಿದ್ದು ಮೈಸೂರಿಗೆ. ಹಾಗಾಗಿ ಇನ್ನು ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ, ನನ್ನ ತಮ್ಮ ಎಲ್ಲ ಪ್ರತಿಯೊಬ್ಬರು, ಹಾಗೆ ಅವ್ರ ಮನೆ ಕಡೆಯವರು ಎಲ್ಲರೂ ಕೂಡ ಬಂದಿದ್ದರು, ಸೇರಿದರು. ಇನ್ನು ಸಂಡೇ ಬಿದ್ದಿತ್ತು ಆ್ಯಕ್ಚುಲಿ ಇದು ನಾಮಕರಣ. ಹಾಗಾಗಿ ಎಲ್ಲರೂ ಕೂಡ ಬಂದಿದ್ದರು. ಕರೆದಿದ್ದವ್ರು ಯಾರೂ ಕೂಡ ಮಿಸ್ ಆಗಿರಲಿಲ್ಲ ಆ್ಯಕ್ಚುಲಿ. ಇನ್ನು ಮಾರ್ನಿಂಗ್ 10 o'clockಗೆ ಮುಹೂರ್ತ ಇದ್ದಿದ್ದು. ಹಾಗಾಗಿ ಮಾರ್ನಿಂಗ್ ನಾವು ಹಾಗೆ ಎಲ್ಲರೂ ಮನೆಯಲ್ಲೇ ಇದ್ವಿ. ಒಂದು 25 ಮೆಂಬರ್ಸ್ ಏನೋ ಸೇರಿದ್ದಿದ್ದು ಮನೆಯಲ್ಲಿ. ಹಾಗೆ ಒಂದು ಏನು ಉಪ್ಪಿಟ್ಟು ಮಾಡಿದ್ವಿ. ವೆಜಿಟೇಬಲ್ ಉಪ್ಪಿಟ್ಟು ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಆಮೇಲೆ ನಾವು ಇದು ಪಾರ್ಟಿ ಹಾಲ್ಗೆ ಹೊರಟಿದ್ದು. ತುಂಬ ಚೆನ್ನಾಗಾಯಿತು ಶಾಸ್ತ್ರ ಎಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು ತುಂಬ ಕಿರಿಕಿರಿ ಮಾಡ್ತಾಯಿತ್ತು ಪಾಪು. ಹಾಗಾಗಿ ಅವಳನ್ನ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹಾಗೆಯೇ ಅವಳಿಗೆ ಹೆಸರಿಡೋದು ಅವತ್ತಿನ ದಿನವೇ ಇತ್ತು. ಇನ್ನು ನಾಮಕರಣ ಹಾಗೆ ತೊಟ್ಟಿಲು ಶಾಸ್ತ್ರ ಕೂಡ ಇತ್ತಲ್ಲ. ಸೊ ಅದು ತೊಟ್ಟಿಲು ಶಾಸ್ತ್ರ ಮಾಡಿರಲಿಲ್ಲ. ಹಾಗಾಗಿ ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಏನೋ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತೊಟ್ಟಿಲು ಕೂಡ ತರಿಸಿದ್ವಿ. ಇನ್ನು ಸೋದ್ರ ಮಾವ ಅವನಿಗೆ ಹೆಸರು ಇಡಬೇಕು. ಹಾಗಾಗಿ ಅವನು ಕೂಡ ಕಿವಿನಲ್ಲಿ ಹೇಳ್ದ. ಹಾಗೆ ಅಪ್ಪ ಅಮ್ಮ ಎಲ್ಲರ ಹತ್ರ, ಅಜ್ಜಿ ತಾತ ಈ ರೀತಿ ಎಲ್ಲರ ಹತ್ರನೂ ಒಬ್ಬೊಬ್ಬರ ಹತ್ರನೇ ಕಿವಿಲಿ ಹೇಳಿಸ್ಕೊಡ್ತಾಯಿದ್ರು. ಇನ್ನು ಪಾಪುಗೆ ಹೆಸರೆಲ್ಲ ಇಟ್ಮೇಲೆ ದೃಷ್ಟಿ ತೆಗಿಬೇಕಲ್ಲ ಲಾಸ್ಟಲ್ಲಿ. ಸೊ 5 ಜನ ಮುತ್ತೈದೆಯರು ಎಲ್ಲ ಸೇರಿಕೊಂಡು ದೃಷ್ಟಿ ತೆಗೆದ್ವಿ ಪಾಪುಗೆ. ಇನ್ನು ಅಲ್ಲಿದ್ದ ಪುರೋಹಿತರು ರೇಗಿಸ್ತಾಯಿದ್ರು, ಹಾಡು ಹೇಳಬೇಕು, ಹಾಡು ಹೇಳಲಿಲ್ಲ ಅಂದರೆ ನಿಮಗೆ ದುಡ್ಡು ಸಿಗಲ್ಲ ಅಂತ. ಇನ್ನು ಅಲ್ಲಿ ಕೂತಿದ್ದವರೆಲ್ಲ ನಮಗೆ ಕೇಳಿಸ್ತಿಲ್ಲ ಕೇಳಿಸ್ತಿಲ್ಲ, ಇನ್ನೂ ಜೋರಾಗಿ ಹಾಡಿ ಅಂತ ಹಿಂಗೆಲ್ಲ ರೇಗಿಸ್ತಿದ್ರು. ಸೊ ಅದೆಲ್ಲ ನೋಡ್ಕೊಂಡು 5 ಜನನೂ ಸೇರಿ 5 ಥರ ರಾಗ ಹೋಗ್ಬಿಟ್ಟಿತ್ತು. ಹಾಗಾಗಿ ಹಾಕಿಲ್ಲ ನಾನು. ಇನ್ಯಾವುದು ಭಾಗ್ಯದ ಲಕ್ಷ್ಮೀ ಬರಮ್ಮ ಸಾಂಗ್ನ ಹಾಡಿದ್ವಿ. ತುಂಬ ಚೆನ್ನಾಗಿ ಬಂತು ಕೂಡ. ಆನಂತರ ಅದೆಲ್ಲ ಹಾಕ್ತಿದ್ದಾಗೇ ಇನ್ನು ತೊಟ್ಲು ತಂದಿಟ್ಟಿದ್ವಿ ಅಲ್ವಾ. ಸೊ ಆ ತೊಟ್ಲು ಶಾಸ್ತ್ರನೂ ಮಾಡಲಿಕ್ಕೆ ಹೇಳಿದ್ರು. ಎಲ್ಲ ಪಾಪುಗೆಲ್ಲ ಬೊಟ್ಟಿಟ್ಟು, ದೃಷ್ಟಿ ಬೊಟ್ಟಿಟ್ಟು ಆ್ಯಂಡ್ ದೆನ್ ಅಲ್ಲಿ ಇಟ್ಟಿದ್ದ ತೊಟ್ಲು ಆ ಕಡೆ ಹೋದ್ವಿ. ಇನ್ನು ಆ ತೊಟ್ಲು ತುಂಬ ಚೆನ್ನಾಗಿತ್ತು, ಡಿಸೈನು ತುಂಬ ಎಲಿಗೆಂಟ್ ಆಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ಆ್ಯಂಡ್ ಅದಕ್ಕೆಲ್ಲ ಹೂವಿನ ಅಲಂಕಾರ ಮಾಡಿ ಆ್ಯಂಡ್ ದೆನ್ ಪಾಪುನ ಅದರಲ್ಲಿ ಮಲಗಿಸ್ಬೇಕು. ಅದಕ್ಕಿಂತ ಮುಂಚೆ ತೊಟ್ಲು ಶಾಸ್ತ್ರದಲ್ಲಿ ಫಸ್ಟೇ ನಾವು ಮಗುನ ಮಲಗಿಸಲ್ಲ. ಅದ್ರ ಬದಲು ಗುಂಡ್ಕಲ್ಲು ಇರುತ್ತಲ್ಲ, ಸೊ ಆ ಗುಂಡ್ಕಲ್ಲನ್ನ ಇಟ್ಟು 4 ಸತಿ ತೂಗೋದು.
ಅದಕ್ಕಿಂತ ಮುಂಚೆ ಗುಂಡ್ಕಲ್ಲಿಟ್ಟು ಆಪೋಸಿಟಲ್ಲಿ ಒಬ್ಬರನ್ನ ನಿಲ್ಲಿಸಿರ್ತಾರೆ, ಅವ್ರಿಗೆ ಕೊಡಬೇಕು. ಅವರು ತೊಟ್ಲು ಕೆಳಗಡೆಯಿಂದ ಅದನ್ನು ಮತ್ತೆ ಆಪೋಸಿಟ್ ಇರೋರಿಗೆ ಅದನ್ನು ವರ್ಗಾಯಿಸ್ತಾರೆ. ಸೊ ಈ ರೀತಿ ಮಾಡಿ ಒಂದು 3 ಸರ್ತಿ ಆ್ಯಂಡ್ ದೆನ್ ಆ ತೊಟ್ಲಿಗೆ ಪೂಜೆ ಮಾಡಿ ಆನಂತರ ಪಾಪುನ ಮಲಗಿಸ್ಬೇಕಾಗತ್ತೆ. ಈ ರೀತಿ ಮಾಡೋದು. ಅದು ಕೂಡ ತುಂಬ ಚೆನ್ನಾಗಾಯಿತು. ತುಂಬ ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು ಪಾಪುಗೆ ಡ್ರೆಸ್ಸು. ಹಾಗಾಗಿ ತುಂಬ ಅಳ್ತಿದ್ಲು, ದೃಷ್ಟಿ ಆಗಿತ್ತೋ ಏನೋ ತುಂಬ ರಚ್ಚೆ ಹಿಡಿದ್ಬಿಟ್ಟಿದ್ಲು. ಹಾಗೆ ಅವಳಿಗೆ ಸಮಾಧಾನ ಮಾಡ್ತಾನೇ ಇದ್ವಿ. ಇನ್ನು ಪಾಪುನ ತೊಟ್ಲಲ್ಲಿ ಮಲಗಿಸಿ ಅದಕ್ಕೆ ಅಲ್ಲೇ ಒಂದು ದೃಷ್ಟಿ ತೆಗೆದು ಆ್ಯಂಡ್ ದೆನ್ ಅದನ್ನು ಎತ್ಕೊಂಡು ಈಗ ಅವರು ಟ್ರೆಡಿಷನಲ್ ಲುಕ್ಕಲ್ಲಿದ್ಲು. ಆ್ಯಂಡ್ ದೆನ್ ಅವಳಿಗೆ ವೆಸ್ಟರ್ನ್ ಔಟ್ಫಿಟ್ ಹಾಕಬೇಕಂತ ಅಂದ್ಬಿಟ್ಟು ದೆನ್ ಅವಳಿಗೆ ಫ್ರಾಕ್ ಹಾಕಿದ್ವಿ. ಮೊದಲು ಲಂಗ ಬ್ಲೌಸ್ ಹೊಲಿಸಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು, ತುಂಬ ಮುದ್ದಾಗಿ ಕಾಣ್ತಿದ್ಲು. ಆ್ಯಂಡ್ ದೆನ್ ಫ್ರಾಕ್ನ ಹಾಕಿದ್ವಿ. ಅವಳ ಹೆಸರು ಬಂದು ಪ್ರಣಮ್ಯ. ನೋಡ್ತಾ ಇರ್ಬೋದು, ತುಂಬ ಏನಂತಾರೆ ಎಲಿಗೆಂಟಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ಅದು ಒಂದು ಇದು ಬಲೂನ್ನ ಕಟ್ಟಿದ್ರು. ಆ ಬಲೂನ್ನ ಎಳೆದಿದ ತಕ್ಷಣ ಆ ಬಲೂನ್ ಏನಾಗುತ್ತೆ ಮೇಲೆ ಹೋಗುತ್ತೆ. ಅದು ಹೆಸರನ್ನ ಮೇಲೆ ಹಿಂಗೆ ತೊಗೊಂಡೋಗುತ್ತೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಕಾಲ್ ಮಿ ಪ್ರಣಮ್ಯ ಅಂತ ಮಾಡಿಸಿದ್ರು. ತುಂಬ ಮುದ್ದಾಗಿ ಕಾಣಿಸ್ತಿತ್ತು. ಇನ್ನು ಫೋಟೋ ಅದು ಇದು ತೊಗೊಂಡ್ರು. ಅದನ್ನೆಲ್ಲ ನಾನು ಕೂಡ ಕ್ಯಾಪ್ಚರ್ ಮಾಡಿದೆ. ಆದಷ್ಟೂ ಅಂದರೆ ತುಂಬ ಕ್ರೌಡ್ ಇತ್ತಲ್ಲ, ಸೊ ಎಷ್ಟು ಬೇಕೋ ಅಷ್ಟು ನನಗೆ ವೀಡಿಯೋ ಮಾಡಲಿಕ್ಕಾಯಿತು ಅಷ್ಟೇ. ಇನ್ನು ವೆಸ್ಟರ್ನ್ ಔಟ್ಫಿಟ್ನ ಚೇಂಜ್ ಮಾಡಬೇಕಿತ್ತಲ್ವ, ಸೊ ಹಾಗಾಗಿ ಪಾಪನ ಕರ್ಕೊಂಡು ಹೋದರು. ಅವರು ಕೂಡ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಹೋದ್ರಲ್ಲ, ಆ ಗ್ಯಾಪಲ್ಲೇ ನಾವು ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು. ನಮಗೊಂಥರ ಹುಚ್ಚು, ಡ್ಯಾನ್ಸ್ ಹುಚ್ಚು. ಎಲ್ಲರೂ ಅಷ್ಟೇ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೀಗೇ. ಏನಾದ್ರು ಫಂಕ್ಷನ್ ಅಂತ ಅಂದರೆ ಟೈಮ್ ಸಿಕ್ಕಿದ್ರೆ ಸಾಕು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ಬಿಡ್ತೀವಿ. ಹಾಗೆ ಇಲ್ಲೂ ಕೂಡ ಹಾಗೆ ಆಯಿತು. ಸೊ ಟೈಮ್ ಇದ್ದಿದ್ದ ಕಾರಣ ಎಲ್ಲರೂ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿದ್ರಲ್ಲ, ಸೊ ಅವ್ರ ಅಟೆನ್ಷನ್ ಎಲ್ಲ ಈ ಕಡೆಗೆ ಎಳ್ಕೊಂಡ್ವಿ. ಹಾಗಾಗಿ ಡ್ಯಾನ್ಸ್ ಕೂಡ ಮಾಡಿದ್ವಿ. ಕೆಲವು ಕ್ಲಿಪ್ಪಿಂಗ್ಸ್ ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಸಿಂಗಲ್ ಪಿನ್ ಮಾಡಿದ್ರಿಂದ ನಾನು ಸ್ಯಾರಿನಲ್ಲಿ ಅಯ್ಯೋ ಭಾರಿ ಹಿಂಸೆ ಆಯಿತು. ಆದರೂ ಕೂಡ ಬಿಡಲಿಲ್ಲ, ಜಮಾಯಿಸ್ಬಿಟ್ವಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ನೋಡ್ಬೋದು ನೀವು ಮುಂದೆ.
ತುಂಬ ಬಿಸಿಲು ಗಾಯ್ಸ್, ಮೈಸೂರು ಹೆವಿ ಬಿಸಿಲಿದೆ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್.